ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಎರಡನೇ ಹಂತದ ಕರುನಾಡ ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಪ್ರಧಾನಿ ಮೋದಿ ಅವರು ಎಂಟ್ರಿ ಕೊಡಲಿದ್ದಾರೆ ಅಂತ ಹೇಳಿ ಬಳ್ಳಾರಿ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಹೇಳಿದ್ದಾರೆ. ಏಪ್ರಿಲ್ 28ರಂದು ಮೋದಿ ಕರುನಾಡಿಗೆ ಭೇಟಿಯನ್ನ ನೀಡಿ ಬಳ್ಳಾರಿ, ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಭರ್ಜರಿ ಪ್ರಚಾರವನ್ನ ಮಾಡಲಿಕ್ಕಿದ್ದಾರೆ. ಇನ್ನು ಮೋದಿಯವರ ವಿಶ್ವಾಸದ ಮುಂದೆ ಗ್ಯಾರಂಟಿ ಕೆಲಸ ಮಾಡೋದಿಲ್ಲ. 10 ವರ್ಷದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಈ ಕುರಿತು ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಅವರ ಜೊತೆಗೆ ನಮ್ಮ ಪ್ರತಿನಿಧಿ ನಡೆಸಿರುವಂತಹ ಎಕ್ಸ್ಕ್ಲೂಸಿವ್ ಮಾತುಕತೆ ಇಲ್ಲಿದೆ. ಆಲ್ರೆಡಿ ನಮ್ಮ ರಾಜ್ಯಾಧ್ಯಕ್ಷರಂತ ಸನ್ಮಾನ್ಯ ವಿಜೇಂದ್ರರು ಬಂದು ಹೋಗಿದ್ದಾರೆ. ನಂತರ ವಿಜಯನಗರ ಜಿಲ್ಲೆ ಕೂಡ ಸನ್ಮಾನ್ಯ ಯಡಿಯೂರಪ್ಪರು ಕೂಡ 28ನೇ ತಾರೀಕು ಮೋದಿಜಿ ಸಾಹೇಬರು ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ಓವರಲ್ ಆಗಿ ಇವತ್ತು ವಾತಾವರಣ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಮೋದಿಜಿಯವರ ಅಲೆ ಇದೆ. ಇವತ್ತು ಅಲೆಯಲ್ಲಿ ಇವತ್ತು ಮೋದಿಜಿಯವರು 10 ವರ್ಷದ ಕ್ರೆಡಿಬಿಲಿಟಿ ನೋಡಿದ್ರೆ ಪ್ರತಿಯೊಂದು ವಿಚಾರದಲ್ಲಿ ಜನರು ಒಂದು ಒಲವು ಅಂದರೆ ದೇಶದ ಮೇಲೆ ಮೋದಿಜಿ ಪರವಾಗಿ ಒಂದು ದೊಡ್ಡ ಅಲೆ ಮತ್ತು ಅವ್ರ ಜೊತೆಲಿ ಒಂದು ರೀತಿ ಸಂಬಂಧಗಳು ಚೆನ್ನಾಗಿರೋ ಕಾರಣ ಒಟ್ಟಾರೆಯಾಗಿ ಇವತ್ತು ನಮ್ಮೆಲ್ಲ ಅಭ್ಯರ್ಥಿಗಳು ಅಂದರೆ ಕೇವಲ ರಾಮ್ಲೊಬ್ಬನೇ ಅಲ್ಲ, ಈ ಹೈದರಾಬಾದ್ ಕರ್ನಾಟಕದಲ್ಲಿ 6 ಜಿಲ್ಲೆಗಳಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ನಾವು ಗೆಲ್ಲಿತಾ ಇದ್ದೀವಿ. ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಪಾರ್ಟಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ನಮ್ಮ ಸತೀಶ್ ಅಣ್ಣವರು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನಮ್ಮದು ಒಂದು ಪ್ಲ್ಯಾನ್ ಅಂದರೆ ಹೆಂಗೆ ಹೋಗ್ಬೇಕು ಹೆಂಗಿಲ್ಲ ಅಂದೇಳಿ ನಮ್ಮ ಪ್ರಧಾನಿ ಕಾರ್ಯದರ್ಶಿಗಳಂತ ಸುರೇಶ್ ಅಣ್ಣನವರು ನಮ್ಮೆಲ್ಲ ಓವರಲ್ ಆಗಿ ನಮ್ಮೆಲ್ಲ ಹಿರಿಯರು ಪಕ್ಷಾತೀತವಾಗಿ ಈ ಸಾರಿ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಇವತ್ತು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಎರಡನೇ ಹಂತದ ಕರುನಾಡ ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಪ್ರಧಾನಿ ಮೋದಿ ಅವರು ಎಂಟ್ರಿ ಕೊಡಲಿದ್ದಾರೆ ಅಂತ ಹೇಳಿ ಬಳ್ಳಾರಿ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಹೇಳಿದ್ದಾರೆ. ಏಪ್ರಿಲ್ 28ರಂದು ಮೋದಿ ಕರುನಾಡಿಗೆ ಭೇಟಿಯನ್ನ ನೀಡಿ ಬಳ್ಳಾರಿ, ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಭರ್ಜರಿ ಪ್ರಚಾರವನ್ನ ಮಾಡಲಿಕ್ಕಿದ್ದಾರೆ. ಇನ್ನು ಮೋದಿಯವರ ವಿಶ್ವಾಸದ ಮುಂದೆ ಗ್ಯಾರಂಟಿ ಕೆಲಸ ಮಾಡೋದಿಲ್ಲ. 10 ವರ್ಷದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಈ ಕುರಿತು ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಅವರ ಜೊತೆಗೆ ನಮ್ಮ ಪ್ರತಿನಿಧಿ ನಡೆಸಿರುವಂತಹ ಎಕ್ಸ್ಕ್ಲೂಸಿವ್ ಮಾತುಕತೆ ಇಲ್ಲಿದೆ. ಆಲ್ರೆಡಿ ನಮ್ಮ ರಾಜ್ಯಾಧ್ಯಕ್ಷರಂತ ಸನ್ಮಾನ್ಯ ವಿಜೇಂದ್ರರು ಬಂದು ಹೋಗಿದ್ದಾರೆ. ನಂತರ ವಿಜಯನಗರ ಜಿಲ್ಲೆ ಕೂಡ ಸನ್ಮಾನ್ಯ ಯಡಿಯೂರಪ್ಪರು ಕೂಡ 28ನೇ ತಾರೀಕು ಮೋದಿಜಿ ಸಾಹೇಬರು ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ಓವರಲ್ ಆಗಿ ಇವತ್ತು ವಾತಾವರಣ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಮೋದಿಜಿಯವರ ಅಲೆ ಇದೆ. ಇವತ್ತು ಅಲೆಯಲ್ಲಿ ಇವತ್ತು ಮೋದಿಜಿಯವರು 10 ವರ್ಷದ ಕ್ರೆಡಿಬಿಲಿಟಿ ನೋಡಿದ್ರೆ ಪ್ರತಿಯೊಂದು ವಿಚಾರದಲ್ಲಿ ಜನರು ಒಂದು ಒಲವು ಅಂದರೆ ದೇಶದ ಮೇಲೆ ಮೋದಿಜಿ ಪರವಾಗಿ ಒಂದು ದೊಡ್ಡ ಅಲೆ ಮತ್ತು ಅವ್ರ ಜೊತೆಲಿ ಒಂದು ರೀತಿ ಸಂಬಂಧಗಳು ಚೆನ್ನಾಗಿರೋ ಕಾರಣ ಒಟ್ಟಾರೆಯಾಗಿ ಇವತ್ತು ನಮ್ಮೆಲ್ಲ ಅಭ್ಯರ್ಥಿಗಳು ಅಂದರೆ ಕೇವಲ ರಾಮ್ಲೊಬ್ಬನೇ ಅಲ್ಲ, ಈ ಹೈದರಾಬಾದ್ ಕರ್ನಾಟಕದಲ್ಲಿ 6 ಜಿಲ್ಲೆಗಳಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ನಾವು ಗೆಲ್ಲಿತಾ ಇದ್ದೀವಿ. ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಪಾರ್ಟಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ನಮ್ಮ ಸತೀಶ್ ಅಣ್ಣವರು ನಮ್ಮದು ಒಂದು ಪ್ಲ್ಯಾನ್ ಅಂದರೆ ಹೆಂಗೆ ಹೋಗ್ಬೇಕು ಹೆಂಗಿಲ್ಲ ಅಂದೇಳಿ ನಮ್ಮ ಪ್ರಧಾನಿ ಕಾರ್ಯದರ್ಶಿಗಳಂತ ಸುರೇಶ್ ಅಣ್ಣನವರು ನಮ್ಮೆಲ್ಲ ಓವರಲ್ ಆಗಿ ನಮ್ಮೆಲ್ಲ ಹಿರಿಯರು ಪಕ್ಷಾತೀತವಾಗಿ ಈ ಸಾರಿ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಇವತ್ತು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.